ಸಿಎಂ ಕುರ್ಚಿ ಕದನದಲ್ಲೇ ಬಿಸಿಯಾಗಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಇವತ್ತು ಉದ್ಯೋಗಾಕಾಂಕ್ಷಿಗಳು ಬಿಸಿ ಮುಟ್ಟಿಸಿದ್ದಾರೆ. ಧಾರವಾಡದ ಶ್ರೀನಗರ ವೃತ್ತದಲ್ಲಿ ಸೇರಿದ ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ಕಲ್ಲು ತೂರಾಟ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಳೆದ 2.5 ವರ್ಷಗಳಿಂದ ನೇಮಕಾತಿ ಮಾಡದ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ರು. ಪ್ರತಿಭಟನಾ ರ್ಯಾಲಿ ಬಿರುಗಾಳಿಯಂತೆ ನುಗ್ಗಿದ್ದು ಪೊಲೀಸರ ಭದ್ರತಾ ಕೋಟೆಯನ್ನೇ ಭೇದಿಸಿತ್ತು. ಪ್ರತಿಭಟನೆಗೆ ಪೊಲೀಸರು ಅನುಮತಿ ನಿರಾಕರಿಸಿದ್ರು. ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಬಿಜೆಪಿ ನಾಯಕರಾದ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಹಾಗೂ ಅರವಿಂದ್ ಬೆಲ್ಲತ್ ಸಾಥ್ ನೀಡಿದರು. ಸಿಎಂ, ಡಿಸಿಎಂ ಸೇರಿ ಕಾಂಗ್ರೆಸ್ ನಾಯಕರ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದರು. ಇದೇ ವೇಳೆ ಉದ್ರಿಕ್ತರಿಂದ ಕಲ್ಲು ತೂರಾಟ ನಡೆದಿದ್ದು ವಿದ್ಯಾಗಿರಿ ಠಾಣೆ ಇನ್ಸ್ಪೆಕ್ಟರ್ ರಫೀಕ್ ಹಾಗೂ ತಹಶೀಲ್ದಾರ್ ಗಾಯಗೊಂಡರು. ಪೊಲೀಸ್ ಕಮಿಷನರ್ ಶಶಿಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನಾ ನಿರತ ಅಭ್ಯರ್ಥಿಗಳನ್ನು ತಡೆಯಲು ಪೊಲೀಸರು ಹರಸಾಹಸವನ್ನು ಪಡುವಂತಾಗಿತ್ತು. ಇನ್ನು ಬಿಜೆಪಿಗರ ವಿರುದ್ಧವೇ ಪ್ರತಿಭಟನಾ ನಿರತರು ಸಿಟ್ಟು ಹೊರಹಾಕಿದ್ದು ಯತ್ನಾಳ್ ರೀತಿಯ ನಾಯಕ ಆಗಬೇಕೆಂದು ಆಗ್ರಹಿಸಿದರು. ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಈ ಕಾಂಗ್ರೆಸ್ ಸರ್ಕಾರ 2023ರಿಂದ 2.25 ವರ್ಷ ಆಯಿತು. 2.25 ಲಕ್ಷ ಸರ್ಕಾರಿ ಉದ್ಯೋಗ ಖಾಲಿ ಇದೆ, ಭರ್ತಿ ಮಾಡ್ತಾ ಇಲ್ಲ. ಏನಂಗಾರ 18ರಿಂದ 23ವರೆಗೆ ಬಿ ಜೆ ಪಿಯವರೆಲ್ಲ ಫಿಲ್ ಮಾಡಿಬಿಟ್ಟಿದ್ರ? ಈ ಹಿಂದೆ ಇವತ್ತಿನ ನಮ್ಮ ರಾಜ್ಯದ ನಿರುದ್ಯೋಗದ ಸಮಸ್ಯೆಗೆ ಸರ್ಕಾರಿ ಏನು ಖಾಲಿರೋ ಹುದ್ದೆಗಳನ್ನ ಭರ್ತಿ ಮಾಡದೇ ಇರೋದಕ್ಕೆ ಎಲ್ಲ ಕಾರಣ ಕಾಂಗ್ರೆಸ್ಸು, ಬಿ ಜೆ ಪಿ, 1 ವರ್ಷ ಅಧಿಕಾರ ನಡೆಸಂತ ಕುಮಾರಸ್ವಾಮಿ ಅವರ ಸಮೇತ. ಅಂಡ್ ಎರಡನೇದು, ಬಿ ಜೆ ಪಿಯವ್ರಿಗೆ ಯಾವ ನೈತಿಕತೆ ಇದೆಯೋ ಗೊತ್ತಿಲ್ಲ. ಇವತ್ತಿನ ಕರ್ನಾಟಕದ ಈ ನಿರುದ್ಯೋಗ ದೊಡ್ಡ ಸಮಸ್ಯೆಗೆ ಎಲ್ಲರೂ ಕಾರಣ. ಹಂಗಾರೆ ಕೇಂದ್ರದಲ್ಲೆಲ್ಲ ಭರ್ತಿ ಆಗಿದೆಯಾ? ಎಲ್ಲರೂ ಸೇರಿ ನಮ್ಮನ್ನು ಬಕ್ರಾ ಮಾಡ್ತಾವ್ರೆ. ಆರ್ ಅಶೋಕ್ ಇವರೇ ಲಾಸ್ಟ್ ಟೈಮ್ ಮಂತ್ರಿ ಆಗಿದ್ದಲ್ಲ, ಅವ್ರ ಇಲಾಖೆಯಲ್ಲಿ ಎಷ್ಟು ಖಾತೆಗಳಿದ್ದು? ಅಲ್ಲಿ ಛಲವಾದಿ ನಾರಾಯಣಸ್ವಾಮಿ ಮಂತ್ರಿ ಆಗಿರಲ್ಲ, ಅರವಿಂದ್ ಬೆಲ್ಲದ್ ಆಗಿರಲ್ಲ, ಆರ್ ಅಶೋಕ್ DCM ಆಗಿದ್ರಲ್ಲ. 2008ರಿಂದ 2013 ಮಂತ್ರಿ ಆದಂಥ ಆರ್ ಅಶೋಕ್ ಎಷ್ಟು ಅವರ ಇಲಾಖೆಯಲ್ಲಿ ಸಾರಿಗೆ ಮಂತ್ರಿ, ಆರೋಗ್ಯ ಮಂತ್ರಿ, ಕಂದಾಯ ಮಂತ್ರಿ ಆದಂಥ ಆರ್ ಅಶೋಕ್ ಎಷ್ಟು ಸ್ಥಾನಗಳನ್ನು ಖಾಲಿ ಇರತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡಿದ್ದೀರಿ ಅಲ್ವಾ? ಹೋಮ್ ಮಿನಿಸ್ಟರ್ ಆದಂಗಿತ್ತು ಅವರು. ಎಷ್ಟೋ ಕಡೆ ಮೊದಲು 5,000 ಜನ ಇದ್ದಾಗ ಏನು ಪೊಲೀಸ್ ಇದ್ರು ಅದೇ ಸಂಖ್ಯೆ 50,000 ಆದಾಗಲೂ ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ಕಡೆ ಖಾಲಿ ಉಳ್ಕೊಂಡಿದ್ದು. ಏನು ಮಾಡಿದಿರಿ ನೀವು? ಭಾಷಣ ಮಾಡ್ಬೇಕು ಕೇಳ್ತಾರೇನೋ? ನಿಮಗೂ ಅಲ್ಲ ವಾಪಸ್ಸು ಚಾರ್ಜ್ ಮಾಡಿರ್ಬೇಕಲ್ಲ ಜನ. ಇನ್ನು ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಯನ್ನ ಗಂಭೀರವಾಗಿ ಪರಿಗಣಿಸಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದಷ್ಟು ಈಗ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ನೇಮಕಾತಿ ವಿಳಂಬದಿಂದ ವಯೋಮಿತಿ ಮೀರುತ್ತಿರುವ ಆತಂಕದಲ್ಲಿರತಕ್ಕಂಥ ಯುವಜನತೆಗೆ ಮುಂಬರುವ ನೇಮಕಾತಿಯಲ್ಲಿ 5 ವರ್ಷಗಳವರೆಗೆ ವಯೋಮಿತಿ ಸಡಿಲಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಈ ಕುರಿತು ಸುದೀರ್ಘ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿರ್ತಕ್ಕಂಥ ಸಿಎಂ, ಪ್ರತಿಯೊಂದು ಅರ್ಜಿಯ ಹಿಂದೆ ಒಂದು ಕುಟುಂಬದ ಭರವಸೆ ಮತ್ತು ವರ್ಷಗಳ ಪರಿಶ್ರಮವಿರುತ್ತದೆ ಎಂಬುದು ನನಗೆ ತಿಳಿದಿದೆ. ಉದ್ಯೋಗಾಕಾಂಕ್ಷಿಗಳು ಅನುಭವಿಸುತ್ತಿರುವ ಆತಂಕ ಮತ್ತು ಹತಾಶೆಯನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನಿಮ್ಮ ಭವಿಷ್ಯ ನಮಗೆ ಅತ್ಯಂತ ಮುಖ್ಯವಾಗಿದೆ ಅಂತ ಭರವಸೆ ನೀಡಿದ್ದಾರೆ. ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳು ಬೃಹತ್ ಪ್ರಮಾಣದಲ್ಲಿ ಖಾಲಿ ಇರೋದಕ್ಕೆ ಇಂದಿನ ಬಿಜೆಪಿ ಸರ್ಕಾರವೇ ಕಾರಣ. 2019ರಿಂದ 2023 ನಡುವೆ ನಡೆದ ನೇಮಕಾತಿ ಅಕ್ರಮಗಳು ಮತ್ತು ಭ್ರಷ್ಟಾಚಾರದ ಹಗರಣಗಳು ಇಡೀ ವ್ಯವಸ್ಥೆಯ ಮೇಲಿನ ವಿಶ್ವಾಸವನ್ನು ಕುಂದಿಸಿದವು. ಈಗ ವಿರೋಧ ಪಕ್ಷದ ನಾಯಕರು ರಾಜಕೀಯ ಹಿತಾಸಕ್ತಿಗಾಗಿ ಮುಗ್ಧ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸಲು ಪ್ರಯತ್ನ ಮಾಡ್ತಿದ್ದಾರೆ. ಇದು ದುರದೃಷ್ಟಕರ ಅಂತ ಕಿಡಿಕಾರಿದ್ದಾರೆ. ಹಾಗೂ ಇನ್ಮುಂದೆ ಕಾಲಮಿತಿಯಲ್ಲಿ ಪಾರದರ್ಶಕವಾಗಿ ಮತ್ತು ವ್ಯವಸ್ಥಿತವಾಗಿ ನೇಮಕಾತಿ ಪ್ರಕ್ರಿಯೆ ವೇಗಗೊಳಿಸಲು ಆಡಳಿತಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಅಂತ ತಿಳಿಸಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಇದನ್ನು ಹೇಳುವಂಥ ನೈತಿಕತೆ ಇಲ್ಲ. ಬಿಜೆಪಿಯವ್ರ ಟೈಮಲ್ಲಿ ಹಗರಣಗಳಾಗಿ ಲೇಟ್ ಆಗಿದೆ ಅನ್ನೋದಾದರೆ 2013ರಿಂದ 18ರಲ್ಲಿ ಏನು ಕಂಪ್ಲೀಟ್ ಝೀರೋ ಮಾಡಿಬಿಟ್ಟಿದ್ರೆ ಎಲ್ಲ 7.25 ವರ್ಷ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ನೀವು ಆ ಬಿಜೆಪಿಯವ್ರದ್ದು ಉಳಿದ ಅವಧಿ ಹೇಳ್ತೀರಿ. ಬಿಜೆಪಿಲಿ ಯಡಿಯೂರಪ್ಪ, ಬೊಮ್ಮಾಯಿ, ಶೆಟ್ಟರು, ಸದಾನಂದ ಗೌಡ ಆ 4 ಜನ ಏನು ಮುಖ್ಯಮಂತ್ರಿ ಆಗಿದ್ದಲ್ಲ ಆ ಅವಧಿಯನ್ನು ನೀವು ಒಬ್ಬರೇ ಅನುಭವಿಸಿದಿರಿ. ಏನು ಮಾಡಿದಿರಿ ಹಂಗಾರೆ? ಇವತ್ತು ಬೀದಿಗಿಳಿದವ್ರು ಹುಡುಗರುಗಳು ನಾಳೆ ಕೊರಳಪಟ್ಟಿಗಳು ಕೇಳ್ತಾರೆ ಬೀದಿನಲ್ಲಿ ಎಲ್ರೂ. ಹಾಗಾಗಿ ಅವ್ರ ಮೇಲೆ ಇವ್ರ ಮೇಲೆ ಅವ್ರ ಕೆಸರೆರ್ಚೋದು ಬಿಟ್ಟು ನೇಮಕಾತಿಗಳನ್ನ ಮಾಡಿ ಚುನಾವಣೆಗೆ ಹೋಗ್ಬೇಕಾದ್ರೆ ಘೋಷಣೆಗಳನ್ನ ಮಾಡಬೇಕಾಗಿರೋದು ಇದನ್ನ ತಗೊಳ್ಳಿ. ನಿನಗೂ ಫ್ರೀ, ನನಗೂ ಫ್ರೀ, ಎಲ್ಲ ಫ್ರೀ ಹೇಳಿದ್ರಿ. ಫಸ್ಟ್ ಇವರೆಲ್ಲರೂ ಮಾಡಿ ಎಲ್ಲ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡಿ ಕಾಸು ಉಳಿದ್ರೆ ಕೊಡಿ ಎಲ್ರಿಗೂ. ಆ KSRT ಸಾರಿಗೆ ನೌಕರರು ಕೇಳ್ತಿರೋದು ಕೊಡೋಕ್ಕಾಗ್ತಿಲ್ಲ. 350-400 ಕೋಟಿ ಏನೋ ಅನ್ಕೋತೀನಿ. ದುಡಿಯುವ ಕೈಗಳಿಗೆ, ದುಡಿಯುವ ಮನಸ್ಸುಗಳ ಹೊಟ್ಟೆಗೆ ಊಟ ಹಾಕಿ ಅವ್ರು ಕೊಡಿ ಕೈಗೆ. ಓಟ್ ಹಾಕ್ಲಿ ಅಂತ ಎಲ್ಲ ಮಾಡಿಬಿಟ್ಟು ಇದಕ್ಕೆ ಬೇರೆ ಕಥೆಗಳು ಯಾಕೆ ಹೇಳ್ತೀರಿ? 7.25 ವರ್ಷ ಮುಖ್ಯಮಂತ್ರಿ ಆಗಿದ್ದೀರಿ. ಇದೇ
ಯಡಿಯೂರಪ್ಪನವರು, ಶೆಟ್ಟರು, DVS, ಬೊಮ್ಮಾಯಿ ಇವರೆಲ್ಲರೂ ಏನು ಮುಖ್ಯಮಂತ್ರಿಯಾಗಿ ರಾಷ್ಟ್ರಪತಿ ನೀವೊಬ್ಬರೇ ಅನುಭವಿಸಿದಿರಿ. ಮತ್ತು ಬಿಜೆಪಿ ಕೇರಳ ರಾಜ್ಯದ ಹೆಸರನ್ನ ಕೇರಳಂ ಅಂತ ಬದಲಾವಣೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕೇರಳದ ಬಹುದಿನಗಳ ಬೇಡಿಕೆಯನ್ನ ಈಡೇರಿಸಿದೆ ಕೇಂದ್ರ ಸರ್ಕಾರ. ಕೇರಳಂ ಎಂಬ ಹೆಸರು ಮಲಯಾಳಂ ಮೂಲ ಭಾಷೆಯದ್ದಾಗಿದ್ದು ಇಂಗ್ಲಿಷ್ನ ಕೇರಳ ಎಂಬ ಹೆಸರಿನ ಬದಲು ಕೇರಳಂ ಬಳಸಲು ನಿರ್ಧರಿಸಲಾಗಿದೆ. ಈ ಬಗ್ಗೆ ಕೇರಳ ವಿಧಾನಸಭೆಯಲ್ಲಿ ಸರ್ವಾನುಮತದ ನಿರ್ಣಯ ತೆಗೆದುಕೊಳ್ಳಲಾಗಿತ್ತು. ಇದೀಗ ಕೇಂದ್ರ ಸಚಿವ ಸಂಪುಟದ ಒಪ್ಪಿಗೆಯೂ ಸಿಕ್ಕಿದೆ. ಇನ್ನು ರಾಷ್ಟ್ರಪತಿಗಳ ಅನುಮೋದನೆ ಸಿಕ್ಕಿದ್ರೆ ಕೇರಳ ರಾಜ್ಯದ ಹೆಸರು ಅಧಿಕೃತವಾಗಿ ಕೇರಳಂ ಎಂದು ಬದಲಾವಣೆಯಾಗುತ್ತದೆ. ಈ ಬೆಳವಣಿಗೆಯು ಏಪ್ರಿಲ್-ಮೇ ತಿಂಗಳಲ್ಲಿ ನಡೆಯಲಿರತಕ್ಕಂಥ ಕೇರಳ ವಿಧಾನಸಭಾ ಚುನಾವಣೆಗೂ ಮುನ್ನ ನಡೆದಿದ್ದು ಭಾರೀ ಚರ್ಚೆಗೆ ಕಾರಣ ಆಗಿದೆ. ಈ ಹಿಂದೆಯೂ ಕೇರಳದ ಮಾಜಿ ಸಿಎಂ VS ಅಚ್ಯುತಾನಂದನ್ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಘೋಷಣೆ ಮಾಡಿತ್ತು ಕೇಂದ್ರ ಸರ್ಕಾರ. ಚುನಾವಣೆ ದೃಷ್ಟಿಯಿಂದ ಈ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ ಎಂಬ ಮಾತುಗಳು ಕೇಳಿ ಬಂದಿದ್ವು. ಚುನಾವಣೆನ ಪಣವನನು ಬೇಡಿಕೆ ಈಡೇರಿದೆಯಾ ಅಷ್ಟೇ, ಅದು ನೋಡ್ಕೊಂಡೆ ಓಟ್ ಹಾಕ್ತಾರಾ? ರಾಮ ಮಂದಿರ ಕಟ್ಟಿದ್ರಪ್ಪ BJP ಅವರು, ಅಲ್ಲೇ ಸೋಲ್ಸ್ಬಿಟ್ರು. 80ರಲ್ಲಿ ಕುಸೋಗ್ಬಿಡ್ತಪ್ಪ ಲೋಕಸಭೆ ನಂಬರು. ಕೆಲಸ ಬೇರೆ ಓಟ್ ಬೇರೆ. ಕೆಲಸ ಮಾಡಿದವರೆಲ್ಲ ಓಟ್ ಹಾಕೋದಾದರೆ ಎಷ್ಟೋ ಪುಣ್ಯಾತ್ಮರು ಸೋಲಂಗೆ ಇರಲಿಲ್ಲ. ಬಾಂಗ್ಲಾದೇಶದಲ್ಲಿ ಯೂನಸ್ ನೇತೃತ್ವದ ಮಧ್ಯಂತರ ಸರ್ಕಾರ ಅಧಿಕಾರವನ್ನ ಕಳೆದುಕೊಂಡಿದ್ದು BNP ಪಕ್ಷದ ನಾಯಕ ತಾರಿಕ್ ರೆಹಮಾನ್ ನೂತನ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಈ ಬೆನ್ನಲ್ಲೇ 18 ತಿಂಗಳ ಅವಧಿಯಲ್ಲಿ ಯೂನಸ್ ಸರ್ಕಾರ ಮಾಡಿದ ಎಲ್ಲ ಅರಾಜಕ ಕೃತ್ಯಗಳು ಒಂದೊಂದಾಗೆ ಬಯಲಿಗೆ ಬರ್ತಿವೆ. ಬಾಂಗ್ಲಾದೇಶದ ಅಧ್ಯಕ್ಷರನ್ನೇ ಯೂನಸ್ ಗೃಹ ಬಂಧನ ಇಟ್ಟಿದ್ದರು ಎಂಬ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಈ ಕುರಿತು ಸ್ವತಃ ಬಾಂಗ್ಲಾ ಅಧ್ಯಕ್ಷ ಮೊಹಮ್ಮದ್ ಶಾಬುದ್ದೀನ್ ಅವರೇ ಪತ್ರಿಕೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಬಹಿರಂಗಪಡಿಸಿದ್ದಾರೆ. ಯೂನಸ್ ನೇತೃತ್ವದ ಸರ್ಕಾರ ನನ್ನ ಅಧ್ಯಕ್ಷರ ಅಧಿಕೃತ ನಿವಾಸಕ್ಕೆ ಮಾತ್ರ ಸೀಮಿತಗೊಳಿಸಿ 18 ತಿಂಗಳು ಗೃಹ ಬಂಧನದಲ್ಲಿರುವಂತೆ ಮಾಡಿದ್ರು. ಆರೋಗ್ಯ ಸೇರಿದಂತೆ ಧಾರ್ಮಿಕ ಚಟುವಟಿಕೆಗಳ ಹಕ್ಕನ್ನು ಹತ್ತಿಕ್ಕಿದ್ರು. ಈದ್ ಪ್ರಾರ್ಥನೆಯಲ್ಲಿ ಭಾಗವಹಿಸಲು ಹೋಗುವಂತಿಲ್ಲ ಎಂದು ಭದ್ರತಾ ಇಲಾಖೆಯ ಮೂಲಕ ನನಗೆ ಸ್ಪಷ್ಟವಾಗಿ ತಿಳಿಸಲಾಗಿತ್ತು. ನಾನು ಚಿಕಿತ್ಸೆಗಾಗಿ ಸಿಂಗಾಪುರಕ್ಕೆ ಹೋಗಲು ವಿದೇಶಾಂಗ ಸಚಿವರಿಗೆ ಪತ್ರ ಬರೆದೆ, ಆದರೆ ಅನುಮತಿ ಸಿಗಲಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಅಮೆರಿಕಾದೊಂದಿಗೆ ನಡೆದ ವ್ಯಾಪಾರ ಒಪ್ಪಂದದ ಸಮಯದಲ್ಲೂ ನನ್ನನ್ನು ದೂರವಿಟ್ಟಿದ್ರು, ನನ್ನನ್ನು ಪದಚ್ಯುತಿಗೊಳಿಸಲು ಷಡ್ಯಂತ್ರವನ್ನು ಹೂಡಿದ್ರು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ನಿಮ್ಮ ಪುಣ್ಯಕ್ಕೆ ಬದುಕಿಸೋರಲ್ಲ, ಶೇಖ್ ಹಸೀನಾ ಓಡ್ ಬಂದ್ಬಿಟ್ರು ಇಂಡಿಯಾಗಿತ್ಲ ಕಡೆಗೆ, ನಿಮ್ಮನ್ನು ಬದುಕಾಗ್ಬಿಟ್ಟವ್ರು ಅವರು ಈ ಎಲ್ಲಾ ಸನ್ನಿವೇಶದಲ್ಲಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಿತ್ತೂರು ಕರ್ನಾಟಕ ವಿಭಾಗ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಕ್ಷೇತ್ರ, ನಿಖಿಲ್ ಕತ್ತಿ ಹುಕ್ಕೇರಿ ಕ್ಷೇತ್ರ, ಚಂದು ಲಮಾಣಿ ಶಿರಹಟ್ಟಿ ಕ್ಷೇತ್ರ, ಕೋನಾರೆಡ್ಡಿ ನವಲಗುಂದ ಕ್ಷೇತ್ರ, ಗಣೇಶ ಹುಕ್ಕೇರಿ ಚಿಕ್ಕೋಡಿ ಸದಲಗ ಕ್ಷೇತ್ರ, ಅರವಿಂದ ಬೆಲ್ಲದ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ, ಅಶೋಕ್ ಪಟ್ಟಣ್ ರಾಮದುರ್ಗ ಕ್ಷೇತ್ರ, ಯಶವಂತ ರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರ, ಶ್ರೀನಿವಾಸ ಮಾನೆ ಹಾನಗಲ್ ಕ್ಷೇತ್ರ, ಸಿದ್ದು ಸವದಿ ತೇರದಾಳ ಕ್ಷೇತ್ರ, ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು ಕ್ಷೇತ್ರ, ಭೀಮನಗೌಡ ದೇವರ ಹೆಪ್ಪರಗಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.